ನಮಸ್ಕಾರ ರೀ ದೊಡ್ಡ ಮಂದಿಗೆ. ದ ಡೆವಿಲ್ ಚಿತ್ರದ ಬಿಗ್ ಅಪ್ಡೇಟ್. ದ ಡೆವಿಲ್ ಚಿತ್ರದ ಟಿಕೆಟ್ ಬುಕ್ಕಿಂಗ್ ಡೇಟ್ ಮತ್ತು ಟೈಮ್ ಅನೌನ್ಸ್ ಮಾಡಿದ ಚಿತ್ರತಂಡ. ಮೀಡಿಯಾಗಳಿಗೆ ಶಾಲೆಯಲ್ಲಿ ಸುತ್ತಿ ಹೊಡೆದ ಪ್ರಕಾಶ್ ವೀರ್. ಇದು ಎಲ್ಲ ಕಂಪ್ಲೀಟ್ ಡೀಟೇಲ್ ಆಗಿ ನೋಡೋಣ್ರಿ. ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಾಗೆ ಬೆಲ್ ಐಕನ್ ಮೇಲೆ ಒತ್ತುದು ಮರಿಬೇಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರ ಒಂದು ಲೈಕ್ ಕೊಡ್ರಿ. ಏನ್ರಿ ಮೀಡಿಯಾ, ಎಲ್ಲಿ ಹೋದ್ರು ನಿಮ್ ಬುದ್ಧಿ ತೋರಿಸ್ತಿರಲ್ರಿ. ನಿಮಗೆ ಸರಿಯಾದ ಉತ್ತರ ಕೊಡಕ ನಮ್ ಡಿ ಭಾಷೆ ಕರೆಕ್ಟ್. ಆದ್ರೆ ಏನ್ ಮಾಡ್ತೀರಿ, ಕೆಲವು ವಿಷಯಗಳಿಂದ ಅವರು ಪ್ರೆಸ್ ಮೀಟಿಗೆ ಬರಕಾಗಿಲ್ಲ. ಡೆವಿಲ್ ಚಿತ್ರದ ಡೈರೆಕ್ಟರ್ ಅಷ್ಟು ಸಮಾಧಾನ ಅದಾರ ಅಂತೇಳಿ ನಿಮ್ಗೆ ಅಷ್ಟು ಕೂಲ್ ಆಗಿ ಆನ್ಸರ್ ಮಾಡಿದ್ದಾರ. ಅದೇ ಜಾಗದಾಗ ನಮ್ ಡಿ ಬಾಸ್ ಇದ್ರ ನಿಮ್ ಕಥೆನೆ ಬೇರೆ ಆಗ್ತಿತ್ತು. ಕನ್ನಡದ ಎಲ್ಲಾ ಸ್ಟಾರ್ ನಟರು ಬೇರೆ ಭಾಷೆಗೆ ಜಂಪ್ ಆಗಿದ್ದಾರ. ಇದು ಗೊತ್ತಿರ್ಲಿ ನಿಮಗ. ಅವ್ರು ಮಾತಾಡುದು ನೋಡಿರ್ತೀರಿ. ಇಟ್ಸ್ ನಾಟ್ ಎ ಕನ್ನಡ ಸಿನಿಮಾ, ಇಟ್ಸ್ ಎ ಇಂಡಿಯನ್ ಸಿನಿಮಾ ಅಂತೇಳಿ ಪ್ರತಿಯೊಬ್ಬ ಸ್ಟಾರ್ ನಟರು ಕೂಡ ಈ ಡೈಲಾಗ್ ಹೊಡೆಯಾಕತ್ತಾರ. ಯಾಕಂದ್ರ ಅವರಿಗೆ ಬೇರೆ ಭಾಷೆಗಳಲ್ಲಿ ಬೇರೆ ರಾಜ್ಯದಾಗ ಮಾರ್ಕೆಟ್ ಬೇಕು, ಅದಕ್ಕ ಬಕೆಟ್ ಹಿಡಿಯಾಕತ್ತಾರ. ಅದನ್ನ ಬಿಟ್ಟು ಕನ್ನಡಕ್ಕೆ ಸಿನಿಮಾ ಮಾಡ್ತೀನಿ, ಕನ್ನಡಕ್ಕೆ ಇರ್ತೀನಿ, ಬೇರೆ ರಾಜ್ಯಕ್ಕೆ ಹೋಗಿ ನಾ ಪ್ರಮೋಷನ್ ಮಾಡೋ ಅವಶ್ಯಕತೆ ನನಗಿಲ್ಲ ಅಂತ ಹೇಳಿ ಹೇಳಿದಂತ ಏಕೈಕ ಸ್ಟಾರ್ ನಟ ಅಂದ್ರ ಅದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು. ಅವ್ರಿಗೆ ನೀವು ಕೇಳ್ತೀರಿ ಇಂಗ್ಲಿಷ್ ಟೈಟಲ್ ಯಾಕೆ ಇಟ್ಟಿದ್ರಿ, ಕನ್ನಡ ಟೈಟಲ್ ನಿಮ್ಗೆ ಸಿಗ್ಲಿಲ್ಲ ಅಂತೇಳಿ ಕೇಳ್ತೀರಿ. ನಾಚಿಕೆ ಆಗ್ಬೇಕು ನಿಮಗೆ. ಪ್ರಕಾಶ್ ವೀರ್ ಅವರು ಕರೆಕ್ಟ್ ಆಗಿ ನಿಮ್ಗೆ ಹೇಳಿದ್ದಾರೆ. ಅವ್ರ ನಂಬರ್ ನಿಮ್ಮ ಮೊಬೈಲ್ದಾಗ ಏನ್ ಸೇವ್ ಮಾಡ್ಕೊಂಡಿರಿ, ಕನ್ನಡದೊಳಗೆ ಸೇವ್ ಮಾಡ್ಕೊಂಡಿರೋ ಏನ್ ಅಥವಾ ಇಂಗ್ಲಿಷ್ ನ ಸೇವ್ ಮಾಡ್ಕೊಂಡಿರ್ತೇಳಿ. ಅವಾಗ ಫ್ರೆಶ್ ಅವರ ಬಾಯಲ್ಲಿ ಒಂದು ಮಾತು ಬರ್ಲಿಲ್ಲ. ಯಾಕಪ್ಪ ಅಂದ್ರೆ ಅವ್ರಿಗೆ ಗೊತ್ತು ಇಂಗ್ಲಿಷ್ ಇಂಪಾರ್ಟೆಂಟ್ ಅದ, ಎಲ್ಲ ಇಂಗ್ಲಿಷ್ನಾಗೆ ಕಲ್ತಿರ್ತೀರಿ, ಇಂಗ್ಲಿಷ್ನಾಗೆ ಸೇವ್ ಮಾಡ್ಕೊಂಡಿರ್ತೀರಿ. ಕನ್ನಡದ ಮೇಲೆ ಇರೋ ಅಭಿಮಾನ ಎಲ್ಲಿ ತೋರಿಸ್ಬೇಕು ಅಲ್ಲಿ ತೋರಿಸ್ಬೇಕು. ಪ್ರಶ್ನೆಗಳು ಕೇಳಾಕ ಕುಂದಿಸ್ಯಾರಪ್ಪ ಅಂದ್ರ ಸಿನಿಮಾಕ್ಕೆ ಸಂಬಂಧಪಟ್ಟಂತ ವಿಷಯಗಳನ್ನ ಕೇಳಬೇಕು. ಅದು ಬಿಟ್ಟು ದರ್ಶನ್ ಮೇಲೆ ಇರೋ ಸಿಟ್ಟನ್ನ ತಂದು ಇಲ್ಲಿ ಚಿತ್ರದ ಮೇಲೆ ಹಾಕಕತ್ತಿರಲ್ರಿ ಮೀಡಿಯಾ. ರೈತರು ಹೋರಾಟ ಮಾಡಿದ್ರು, ಅವಾಗೂ ನೀವು ಸರ್ಕಾರಕ್ಕೆ ಹೀಗೆ ಕ್ವಶನ್ ಕೇಳಲಿಲ್ಲ. ನಿರುದ್ಯೋಗದಿಂದ ಬಳಲುತ್ತಿರುವ ವಿದ್ಯಾರ್ಥಿಗಳು ಹೋರಾಟ ಮಾಡಿದ್ರು, ಅವಾಗ ನೀವು ಸರ್ಕಾರಕ್ಕೆ ಹೀಗೆ ಕ್ವಶನ್ ಕೇಳಲಿಲ್ಲ. ಇವಾಗ ಡೆವಿಲ್ ಅನ್ನೋ ಟೈಟಲ್ ಇಂಗ್ಲಿಷ್ ನಾಗ ಯಾಕದ ಅಂತೇಳಿ ಕ್ವಶನ್ ಕೇಳ್ತೀರಿ. ನಿಮ್ಮ ಮೌನ್ ಸುಳಿ ಮಕ್ಕಳ, ನಾಚಿಕೆ ಆಗ್ಬೇಕು ನಿಮಗ. ಒಟ್ಟ ದರ್ಶನ್ ಅವ್ರ ಜೊತೆ ಕಾಂಟ್ರವರ್ಸಿ ಒಳಗೆ ಇರ್ಬೇಕಂತೇಳಿ ಅನ್ಕೊಂಡಿರಿ ನೀವು. ಯಾಕಪ್ಪ ಅಂದ್ರ ಅವರಿಂದ ನಿಮಗ ಊಟ ಸಿಗುತ್ತ, ಜನರು ಅಷ್ಟು ನೋಡ್ತಾರ ಅವ್ರ ಹೆಸರು ತಗೊಂಡ್ರ ಅಂತೇಳಿ. ಈ ಮೀಡಿಯಾಗಳ ಬಗ್ಗೆ ಜೆನ್ಯೂನ್ ಆಗಿ ನಿಮ್ಗೆ ಏನ್ ಅನ್ಸುತ್ತೆ ಎಂಬುದು ಕಮೆಂಟ್ ಮಾಡಿ ತಿಳಿಸ್ರಿ ಸ್ನೇಹಿತರೆ. ಡೆವಿಲ್ ಚಿತ್ರದ ರಿಲೀಸ್ ಡೇಟ್ ಎಲ್ಲರಿಗೂ ಗೊತ್ತಿರುವಂತ ವಿಷಯನೇ. ಇದೇ ಡಿಸೆಂಬರ್ 11ಕ್ಕ ರಿಲೀಸ್ ಆಗಕತ್ತದ. ಟ್ರೇಲರ್ ದಿನಾಂಕ ಕೂಡ ನಿಮಗ್ ಗೊತ್ತು. ಇದೇ 5 ಡಿಸೆಂಬರ್ ಬೆಳಗ್ಗೆ 10:05ಕ್ಕ ಟ್ರೇಲರ್ ರಿಲೀಸ್ ಮಾಡಕತ್ತಾರ ನೋಡ್ರಿ. ಇದೇ ಪ್ರೆಸ್ ಮೀಟ್ ನಾಗ ಇನ್ನೊಂದು ಗುಡ್ ನ್ಯೂಸ್ ಕೊಡ್ತಾರ KVN ಪ್ರೊಡಕ್ಷನ್ ನ ಸುಪ್ರೀತ್ ಅವರು. ಹೌದು ಸ್ನೇಹಿತರೆ, ಡೆವಿಲ್ ಚಿತ್ರದ ಟಿಕೆಟ್ ಬುಕ್ಕಿಂಗ್ ದಿನಾಂಕವನ್ನ ಹೇಳಿದ್ದಾರೆ ನೋಡ್ರಿ. ಡಿಸೆಂಬರ್ 6 ಸಾಯಂಕಾಲ 6:30ಗೆ ಟಿಕೆಟ್ ಬುಕ್ಕಿಂಗ್ ಸ್ಟಾರ್ಟ್ ಆಗುತ್ತಾ ನೋಡ್ರಿ. ಎಲ್ಲಾರು ಆ ಟೈಮ್ ಆ ಡೇಟ್ ನೆನಪನ ಇಟ್ಕೋರಿ. ಡಿಸೆಂಬರ್ 6 ಇದೇ ಶನಿವಾರ ಸಾಯಂಕಾಲ 6:30ಕ್ಕ ಟಿಕೆಟ್ ಬುಕ್ಕಿಂಗ್ ಸ್ಟಾರ್ಟ್ ಆಗುತ್ತ. ಯಾರೆಲ್ಲ ಡೆವಿಲ್ ಚಿತ್ರಕ್ಕೆ ವೇಟ್ ಮಾಡಕತ್ತೀರಿ, ಜೈ ಡಿ ಬಾಸ್ ಅಂತ ಕಮೆಂಟ್ ಹಾಕ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರ ಒಂದು ಲೈಕ್ ಕೊಡ್ರಿ. ಇನ್ನ ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಾಗೆ ಬೆಲ್ ಐಕನ್ ಮೇಲೆ ಒತ್ತುದು ಮರಿಬೇಡ್ರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು.